ನಮ್ಮ ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀ ಏನಪ್ಪ ಬರಂಗಿಲ್ಲ ನಾನ. ಶಿವನೇ ಕಲ್ಲಾದೆಗೇಕೆಂದು ಬಲ್ಲೆ. ಒಳಗಿನ ಮೈ ಒಳಗಿನ ಮೈ ಮೈ ಮಾಡ್ಕೊಂತ ದಂದ ಕೊಟ್ಟಿಗೆ ಇತ್ತು ಅಲ್ಲಿ. ಅದು ಒಳಗಿನ ಬಾಜು ಆ ದಂದು ಕೊಟ್ಟಿಗೆ ಏನಿತ್ತಿಲ್ಲ. ಮತ್ತ ಅದ ರೇಡಿಯೋ ಇಡೋ ರೂಮ್ ಅದ ಇನ್ನ ಇದು ಅದೇ ಹ್ಯಾಂಗ್ ಇದ್ದಂಗೆ ಅದದು. ಹ್ಯಾಂಗಿದ್ದಂಗೆ ಅದ ಸುಮ್ಮನ ಅದ ಪೈಲದ ಏನಿತ್ತಿಲ್ಲ ಅದು ಗಿಲವ ಅವೆಲ್ಲ ತೆಗ್ದು ಇದು ಏನ್ ಜಾಗ ಬಿದ್ದಿತ್ತಲ್ಲ ಅದು ಈಗ ನಾ ಕಟ್ಕೊಂಡ್ ತಗೊಂಡೆ ಒಂದು 2020 ಸುಮ್ ನಾಮಿನಲ್ ಇನ್ನು ಬೇಕು ಫುಲ್ಲ ಕೊಟ್ಟಿಗೆ ಏನಿತ್ತಿಲ್ಲ ಆ ಕಡೆ ಬಿ ಕಟ್ಟ್ಯಾವ. ಪೈಲ ಈಗ ಮನ್ಯಾಗ ಹೋಗಲ್ ಪೈಲ ಹೆಂಗ ಜೇಜಿ ಕಾಣಿಸ್ತಿತ್ತು ಈಗ ಕಾಣಿಸಲ್ಲ ಹಂಗ. ಯಾಕಂದ್ರೆ ಈ ಕಡೆ ಬಿ ಬಾಂದ್ಕಂಬ ತಗೊಂಡ ಈ ಕಡೆ ಬಿ ಬಾಂದ್ಕಂಬ ಮಾಡ್ಕೊಂತ ಇಲ್ಲಿಂದ ನಾ ಅಂಗಡಿಗೆ ಹೋಗ್ತಿದ್ದೆ ಅದು ಲಾಜ್ ಹೋಗಿ ಲೆಫ್ಟ್ ಹೊಳ್ಳಿ ಸೀದಾ ಅಂಗಡಿಗೆ. ಏನ್ ಲಾಜ್ ಯಾವ್ದಿಲ್ಲ ಅದು ಪೈಲ ಅದು ಚನ್ಶೆಟ್ಟಿ ಮತ್ತ ದುರ್ಗೆ ಮನಿ ಅದು. ನಾವು ದುರ್ಗೆ ಅವರು ಅದು ಲಾಜ್ ಕಟ್ಟಾರ. ಆ ಲಾಜ್ ಮುಂದಿನ ಮೈ ತಮ್ಮ ಮೈ. ಕಾಕ ಐತ 55. ನಮಸ್ಕಾರ, ನಮಸ್ತೆ. ಜೈ ಸ್ವಾಮಿ ಸಮರ್ಥ. ನಾವಿವತ್ತು ಅಕ್ಕಲಕೋಟಕ್ಕೆ ಬಂದಿದ್ದೇವೆ. ಇಲ್ಲಿ ಅಕ್ಕಲಕೋಟಕ್ಕೆ ಎದಕ್ಕೆ ಬಂದೀನಿ ಮೇನ್ ಅಂದ್ರೆ ನಾ 1968, 69, 70 ನಾನು ಇದೇ ಮನೆಯೊಳಗೆ ಬೆಳೆದಿದ್ದು. ನಾನು ಈಗ ನನಗೆ 71 ವರ್ಷ. 1968, 69, 70 ನಾ ಈ ಮನೆಯೊಳಗೆ ಬೆಳೆದಿದ್ದು. ಆ ಒಂದು ನೆನಪಿಗಾಗಿ ನಾನು ಯೂಟ್ಯೂಬರ್ ಆದಮೇಲೆ 2 ವರ್ಷದಿಂದ ಹಿಡಿದು ನಾ ಇಲ್ಲಿ ಮಾಶಾಳೆ ಅಂದ್ರೆ ನಮ್ಮ ಕಾಕನ ಹೆಸರು ಚೆನ್ನಪ್ಪ ಮಾಶಾಳೆ ಅವ್ರ ಮನೆ ಶೂಟ್ ಮಾಡಬೇಕು, ನಾ ಎಂದೂ ಇದು ಬಿಡಬಾರ್ದು ಅಂತ ತಿಳ್ಕೊಂಡು ಇದ್ದಾರೆ. ಮಾಸ್ಟರ್ ಪ್ಲ್ಯಾನ್ನೊಳಗೆ ಇವು ಮನೆಗಳು ಹೋಗ್ತಾವಂತ ಹೇಳ್ತಾ ಇದ್ದಾರೆ. ನಾನು ಬಂದಿದ್ದು ಕರೆಕ್ಟ್ ಟೈಮ್ ಬಂದೀನಿ. ಈ ಮನೆ ಶೂಟಿಂಗ್ ಮಾಡೋದು ನನಗೆ ಭಾಳ ನೆನಪುಗಳಿವೆ. ನಾ ಭಾಳ ಸಣ್ಣವಿದ್ದಾಗ ಅಂದ್ರೆ ನಾನು ಹೈಸ್ಕೂಲ್ಗಿದ್ದಾಗ ಇಲ್ಲಿ ಬೆಳೆದೀನಿ. ಭಾಳ ದೊಡ್ಡ ಮನೆತನ, ಭಾಳ ಒಳ್ಳೆಯ ಜನ ಇದ್ದರು. ಏನೇನು ಹಿಸ್ಟ್ರಿ ಆಗಿ ಹೋಯಿತು ಅದನ್ನ ನಂತರ ಹೇಳ್ತೀನಿ ನಿಮಗೆ. ನಾ ಇವು ಒಳಗೆ ಹೋಗಿ ಮನೆಯೊಳಗೆ ನಾನು ನೆನಪುಗಳನ್ನು ನಾನು ಚಿತ್ರೀಕರಣ ಮಾಡ್ತೀನಿ. ಬನ್ನಿ ಒಳಗಡೆ ಹೋಗೋಣ, ಬನ್ನಿ ಒಳಗಡೆ ಹೋಗೋಣ. ಜೇಜಿ ಅದೇ ಅದೇ ಈ ಕಡೆ ಪಡ್ಸಲ್ಗೆ ಇರ್ತದೆ ಇವೆಲ್ಲ. ಇದು ಪಡ್ಸಲ್ಗಿತ್ತು. ಹೌದು, ಇಲ್ಲ ಈ ಕಡೆ ಬೀದಿ ಇತ್ತು, ಈ ಕಡೆ ಬೀದಿ ಇತ್ತು. ಅದು ತಮ್ಮ ಜೇಜಿ ಇದು. ನಂತರ ಇದು ಪೈಲ ಇದು ಇತ್ತಲ್ಲ ಮೇಲೆ. ನಮಸ್ಕಾರ, ನಮಸ್ಕಾರ. ಆರಾಮ್, ನೀವು ಆರಾಮಿದ್ದೀರಿ? ಈ ಕಡೆ ಕೊಟ್ಟಿಗೆ, ಈ ಕಡೆ ಇತ್ತು ಕೊಟ್ಟಿಗೆ. ಇದು ಕೊಟ್ಟಿಗೆ ಇತ್ತು ಇಲ್ಲಿ. ಹೌದಾ, ಇಲ್ಲಿ ಕೊಟ್ಟಿಗೆ ಇತ್ತು, ಜೋಳಿತ್ತು. ಅಲ್ಲಿ ಅಡಿಗೆ ಮನೆ ಇತ್ತು. ಅಡಿಗೆ ಮನೆ ಆ ಕಡೆ. ನಾವು ಚಾ ಅಲ್ಲಿ ಕುಡಿತಿದ್ದೆವು ಕುತ್ಕೊಂಡು. ಇಲ್ಲಿಂದ ಮಳೆ ಮೇಲೆ ಹೋಗ್ತಿದ್ದೆವು ನಾವು. ಈ ಕಡೆ ಅದನ್ನ ಮಳೆ ಮೇಲೆ ಹೋಗೋ ಜಾಗ. ಮತ್ತು ರೇಡಿಯೋ ಇಟ್ಟಿದ್ದ ರೂಮ್ ಅಲ್ಲೇ ಅದನ್ನ ರೇಡಿಯೋ ಇಟ್ಟಿದ್ದ ರೂಮ್. ಆಚೆ ಇಲ್ಲಿ ಒಳಗೆ ಅದು ಅಡಿಗೆ ಮನೆ ಅದು ಹಳಿದು. ಹಾಂ, ಬಾ ಒಂದು ಸ್ವಲ್ಪ ಒಂದು ಜನ ನೋಡಿ ಬರ್ತೇನೆ. ಇದು ನೋಡ್ರಿ ವೀಕ್ಷಕರೇ, ನಾನು ಇಲ್ಲಿ ಸಣ್ಣವಿದ್ದಾಗ ಬೆಳೆದ ಮನೆ ಅಕ್ಕಲಕೋಟದೊಳಗೆ. ನಮ್ಮ ತಾಯಿ, ನಮ್ಮ ಸ್ವಂತ ತಾಯಿ ಅಕ್ಕನ ಮನೆ ಇದು. ಚೆನ್ನಪ್ಪ ಮಾಶಾಳೆ ಅಂತ ಭಾಳ ಫೇಮಸ್, ಭಾಳ ಶ್ರೀಮಂತ ಕುಟುಂಬ ಇದು. ಇಲ್ಲಿ ಬಂದು ನಾವು ಬೆಳೆದಿದ್ದು, ಇಲ್ಲಿ ಮೃಷ್ಟಾನ್ನ ಉಂಡಿದ್ದು ನಾ ಎಂದೂ ನೆನಪಾರಲಿಲ್ಲ. ಭಾಳ ದೊಡ್ಡ ಮನೆತನ. ಅದಕ್ಕೇನದ ಅದ್ರ ಶೂಟ್ ತೋರಿಸೋದಿನಿ. ಸ್ವಲ್ಪ ಚೇಂಜಸ್ ಆಗ್ಯಾವ ಈಗ. ಅವಾಗ ಇಲ್ಲಿ ಜಲ್ಜಿ, ನಾವು ಇಲ್ಲಿ ಮುಕ್ಕೋತಿದ್ದೆವು ಜಲ್ಜಿ ಒಳಗೆ. ಅದು ಕಟ್ಟಡ ಮಾಡ್ಯಾರ ಈಗ. ಈ ಕಡೆ ದನಗಳ ಕೊಟ್ಟಿಗೆ ಇತ್ತು, ಅದನ್ನು ಕಟ್ಟಡ. ಏನು ಮಾಡೀರಿ ಇಲ್ಲಿ ಒಳಗಡೆ? ರೂಮ್ಗಳಿಗೆ ಕಟ್ಕೊಂಡು ತೊಗೊಂಡು ರೂಮ್ಗಳು ಕಟ್ಕೊಂಡು ತೊಗೊಂಡು ಹೋಗ್ತಾವ.
ರೂಮ್ಗಳು ಕಟ್ಟಿರಿ. ಇಲ್ಲೆಲ್ಲ ರೂಮ್ ಕಟ್ಟ್ಯಾರ. ಮೊದಲು ದಂದ ಕೊಟ್ಟಿಗೆ ಇತ್ತು, ಇದು ಜೇಳ್ಜಿ ಇತ್ತು. ಗಣಪತಿ ಮಾಡ ಇದು ಗಣಪತಿ ಮಾಡೋದು. ಗಣಪತಿ ಮಾಡ ಇದು ತಗೋದು. ಇದು ಒಳಗೆ ಏನು ಮಾಡಿರಿ? ಅದು ಇದು ತಮ್ಮ ಪೈಲೆ ಇದು ಅಡಿಗೆ ಮನೆ ಇತ್ತು ಪೈಲೆ. ಇಲ್ಲಿ ಅದ ಅಡಿಗೆ ಮನೆ. ಇಲ್ಲಿ ತಮ್ಮ ದೇವ್ರ ಖೋಲಿ ಇತ್ತು. ದೇವ್ರ ಖೋಲಿ ಇತ್ತು ಬಾ ಒಳಗಡೆ. ಇದು ದೇವ್ರ ಖೋಲಿ. ಹೌದೌದು, ದೇವ್ರ ಖೋಲಿ. ಇದು ಅಡಿಗೆ ಮನೆ ಇತ್ತಲ್ಲ. ಎಕ್ದಮ್ ಗುಂಬಿತ್ತು. ಹೌದೌದು, ತೆಳಗೆ ತಗ್ಗಿತ್ತು. ಬಾ ಒಳಗೆ. ಇದು ಭಾಳ ತಳಗಿತ್ತು. ಇದು ಇಲ್ಲಿಂದ ನಾವು ಇದಕ್ಕೆ ಹೋಗ್ತಿದ್ದೆವು, ರೇಡಿಯೋ ರೂಮ್. ರೇಡಿಯೋ ರೂಮ್ಗೆ ಹೋಗ್ತಿದ್ದೆವು. ಇದ್ರ ಮೇಲೆ ಅದು ಏನಂತೀರಿ, ಅದು ಕಟ್ಟಿತ್ತು ಪೂರ ಕಟ್ಟಿತ್ತು. ಅದು ಕಟ್ಟಿ ಅಲ್ಲೇ ಮುಕ್ಕೋತಿದ್ದೆವು ನಾವೆಲ್ಲರೂ, ಫುಲ್ ಕುಟುಂಬ. ನನಗೆ ಕಾಕ ಅಲ್ಲೇ ಹೊಡೆದಿದ್ರು. ಯಾಕಂದ್ರೆ ರಾತ್ರಿ ಪಿಕ್ಚರ್ ನೋಡಿ ಬಂದೆ ನಾನು. ದುನಿಯಾ ಅಂತ ಒಂದು ದೇವಾನಂದ ವೈಜಯಂತಿ ಮಲ ಪಿಕ್ಚರ್ ನೋಡಿ ಬಂದೆ. ಲಾಸ್ಟ್ ಒಂದು ಇದು ಇತ್ತಲ್ಲ ಟಾಕೀಸ್, ಲಾಸ್ಟ್ ಅಗಸಿ ಬಾಗಿಲು ದಾಟಿ ಉದಯ್ ಟಾಕೀಸ್ದಾಗ ನೋಡ್ಲಿಕ್ಕಿದ್ದೆ. ರಾತ್ರಿ ಒಬ್ಬನೇ ಬಂದೆ ನಾನು. ಬಂದಿದ್ದೆ ಬರ್ನೇ ಎದ್ದು ಹೊಡೆದಿದ್ರಿ ಎಲ್ಲರ ಮುಂದೆ. ಒಬ್ಬನೇ ಹೋಗಿದ್ದಕ್ಕಾಗಿ ಚೆನ್ನಪ್ಪ ಕಾಕ ಹೊಡೆದಿದ್ರಿ ನನಗಿದು. ಅದು ನೆನಪು ಬರ್ತಾ ಇವೆ ನನಗೆ. ಇಲ್ಲಿ ಬಂದು ಆಯಿ ಮತ್ತು ಅವ್ವ, ದೊಡ್ಡವ್ವ, ಇಲ್ಲಿ ನಮಗೆ ಚಾ ಮಾಡಿಕೊಡೋರು. ಇಲ್ಲಿ ಇಲ್ಲಿ ಚಾ ಮಾಡಿಕೊಡೋರು. ಇಲ್ಲಿ ಬಂದು ಕುಂತು ಚಾ ಕುಡಿತಿದ್ದೆವು. ಭಾಳ ಚೇಂಜಸ್ ಕಟ್ಟಡ ಆಗಿದೆ. ಪೈರಿ ಇದ್ದು ಇಲ್ಲಿ. ಭಾಳ ನೆನಪು ಬರ್ತದೆ ನನಗೆ. ಭಾಳ ಅದು ಊಟ ತಿಂಡಿ ಆ ನಮ್ನಿ ನಾವು ಎಂದೂ ತಿನ್ನೋದಿಲ್ಲ. ಮತ್ತೆ ಎಲ್ಲಿ ಈಗ 71 ವರ್ಷ ನಡೆದವ್ರಿ ನನಗೆ. ಅಂಥ ಊಟ ಇನ್ನೂ ಉಣಲ್ಲ ನಾವು. ಮಾಶಾಳೆ ಚೆನ್ನಪ್ಪವ್ರ ಮನೆಗೆ ಏನು ಉಂಡಿನಿ, ಏನೂ ಉಂಡಿಲ್ಲ. ಭಾಳ ನೆನಪಾಗ್ತದೆ ನನಗೆ. ಇವನ್ ಸುರಪ್ಪಣ್ಣನ ಇಸ್ತ್ರಿ ಅರಿವಿ ಸಹಿತ ನಾನೇ ಕೊಟ್ಟು ಬರ್ತಿದ್ದೆ. ಸುರಪ್ಪಣ್ಣ ನನಗೆ ಹೇಳೋರು, ಇದು ವೇದಿಕೆಯಲ್ಲಿ ಕೊಡು ಅಂತೇಳಿ. ಇಸ್ತ್ರಿ ಅಂಗಡಿ ಅದ್ರಿ ಅಲ್ಲಿ ಒಂದು, ಅಲ್ಲಿ ಇತ್ತು ಮೊದಲಲ್ಲಿ, ಈಗ ಅದನ್ನು ಇಲ್ಲೋ ಗೊತ್ತಿಲ್ಲ. ಆ ಇಸ್ತ್ರಿ ಅಂಗಡಿಯೊಳಗೆ ಸುರಪ್ಪಣ್ಣಂದು ಒಟ್ಟು ಅರಿವಿ ನಾನೇ ಕೊಟ್ಟು ಬರ್ತಿದ್ದೆ, ನಾನೇ ತರ್ತಿದ್ದೆ. ಅಲ್ಲಿ ನೋಡಿ ವೀಕ್ಷಕರೇ, ಇಲ್ಲಿ ಅಂಥ ನೆನಪುಗಳು ಬರ್ತಾ ಇದ್ದಾವೆ ನನಗಂದರೆ. ನನ್ನ ಪುಣ್ಯ, ನಾ 55 ವರ್ಷ ನಂತರ ಮತ್ತೆ ಆ ಮನೆ ನೋಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ಬಾಲ್ಯದ ನೆನಪುಗಳು ಎಲ್ಲ ಬಿಚ್ಚಿ ಬರ್ತವೆ ಈ ಮನೆಯೊಳಗೆ ಬಂದಮೇಲೆ. ನಮ್ಮ ಅಕ್ಕದೇರು, ನಮ್ಮ ಅಣ್ಣದೇರು, ನಾವು ಕೂಡಿ ಬೆಳೆದಿದ್ದು, ಕೂಡಿ ಉಂಡಿದ್ದು. ಹಿಂದೆ ಸ್ವಾಮಿ ಸಮರ್ಥನ ಮಂದಿರ ಇಲ್ಲಿ, ನಾವು ಯಾವತ್ತು ಹೋಗಿ ಅಲ್ಲಿ ಕೂಡುವುದು. ಭಾಳ ನೆನಪುಗಳು ಬರ್ತಾಯಿವೆ. ನಾನು ಯೂಟ್ಯೂಬರ್ ಆದಮೇಲೆ ನಿಂದ್ರಿ ಬರ್ತಾ ಇಲ್ಲಲ್ಲ. ನಾನು ಯೂಟ್ಯೂಬರ್ ಆದಮೇಲೆ ನಾ ಇಲ್ಲಿ ಅಕ್ಕಲ್ಕೋಟದ ನಮ್ಮ ಮನೆ ಮಾಡ್ಬೇಕು ಶೂಟಿಂಗ್ ಅಂತ ಭಾಳ ತಲೆಗಿತ್ತು. ಈಗ ಬೇರೆ ಸುದ್ದಿ ಹೇಳ್ತಾ ಇದ್ದಾರೆ, ಇದು ಸ್ವಾಮಿ ಸಮರ್ಥ ಮಂದಿರ ಭಾಳ ಬೆಳವಣಿಗೆ. ಇಲ್ಲೇ ಮನೆಯ ಬಲಗಡೆ ಹೋದರೆ ನಾವು ಒಳಗೆ ಹೋಗಿ ಸ್ವಾಮಿ ಸಮರ್ಥ ಇದ್ರೊಳಗೆ ಕೂಡ್ತು. ಅಲ್ಲಿ ಒಂದು ವಟವೃಕ್ಷ ಅದಲ್ಲ, ಅಲ್ಲಿ ಹೋಗಿ ಕೂಡ್ತಿದ್ದೆವು ನಾವು. ಆ ನೆನಪುಗಳು ಭಾಳ ಬರ್ತವೆ. ಈಗ ಮಾಸ್ಟರ್ ಪ್ಲ್ಯಾನ್ದೊಳಗೆ ಈ ಮನೇನು ಹೋಗ್ತದೆ ಅಂತ ಹೇಳ್ತಾ ಇದ್ದಾರೆ. ನಾನು ಬಂದಿದ್ದು ಭಾಳ ಚೆನ್ನಾಗೈತಿ. ಇದು ಪರ್ಮನೆಂಟ್ ಉಳಿತದೆ ನಾನು ಯೂಟ್ಯೂಬ್ನೊಳಗೆ. ಇದು ಮನೆ ಬೆಳೆದಿದ್ದು ನನಗೆ ಬೂಮ್ಸ್ ಬರಕತ್ತವೆ ಇಲ್ಲಿ ನೋಡ್ರಿ. ನನ್ನ ಕೂದಲಾಗಿಲ್ಲ ಹೆಂಗೆ ನಿಂತವ. ನಾನು ಬಾಲ್ಯದೊಳಗೆ ನಾವೆಲ್ಲರೂ ಅಕ್ಕಂಗಿರು ಮ್ಯಾಲೆ ಹೋಗಿ ಮಾಳಿ ಮೇಲೆ ಕುಂಡ್ರೋದು, ಮಾತಾಡೋದು, ಇಲ್ಲಿ ಗುಡಿಯಾಗ ಹೋಗಿ ಕುಂಡ್ರೋದು, ಇವೆಲ್ಲ ನೆನಪುಗಳು ಬರ್ತಾಯಿವೆ ನನಗೆ. ನೀವು ಪರಿಚಯ ಮಾಡು, ನಿನ್ನ ಪರಿಚಯ ಹೇಳು ಮೊದಲ. ಇವರು ನಮ್ಮ ಅಣ್ಣನ ಮಗ ಸಂತೋಷ್ ಮಾಶಾಳೆ ಅಂತ, ಸಂತೋಷ್ ಸುರೇಶ್ ಮಾಶಾಳೆ ಅಂತ. ನಿಂದು ಹೇಳಪ್ಪ, ನಿನ್ನ ಪರಿಚಯ ಹೇಳಿ. ನಿನ್ನ ಪರಿಚಯ ಅದು ಹೇಳಿ. ಸಂತೋಷ್ ಸುರೇಶ್ ಮಾಶಾಳೆ. ಜೋರು ಮಾತಾಡು. ಸಂತೋಷ್ ಸುರೇಶ್ ಮಾಶಾಳೆ. ಏನು ಮಾಡ್ತೀವಿ ನೀವು? ನಾನು ಸದ್ಯ ಗೌರ್ಮೆಂಟ್ ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲಿ ಜಾಬ್ನಾಗಿದ್ದೆ. ಹೆಲ್ತ್ ಎಲ್ಲಿ? ಯಾವ ಊರು? ಮೈಂದರಿಗೆ. ಈಗ ಸಾರಿ, ನನಗೆ ಎಕ್ದಮ್ ನಿಮಗೆ ಯಾರಿಗೆ ನೋಡಿಲ್ಲ, ಭಾಳ ಆದರೆ ಇವ್ರಿಗೆ ಸ್ವಲ್ಪ ನೋಡಿರ್ಬೇಕು ನಾ. 70 ಲಾಸ್ಟ್. 55 ವರ್ಷ ನಂತರ ಬಂದೀನಿ ರೀ ನಾ ಈಗ. ಈಗ ಸುರಪ್ಪಣ್ಣವ್ರ ಮಿಸಸ್ನ ಕೈ ಕೊಡು, ನಿಮ್ಮ ತಾಯಿಯವ್ರ ಕೈ ಕೊಡು. ಹೆಸರು ಹೇಳ್ರಿ ನೀವು. ನನ್ನ ಹೆಸರು ವಿಜಯಲಕ್ಷ್ಮಿ ಸುರೇಶ್ ಮಾಶಾಳೆ.
ಈಗ ಏಜ್ ಎಷ್ಟು ರೀ ನಿಮಗೆ ವೈನಿ? 73. ನನಗಿಂತ 2 ವರ್ಷ ದೊಡ್ಡವ್ರು ನೀವು. ನನಗೆ 71 ರೀ. ಹಾಂ ಹಾಂ. ಈಗ ಸುರಪಣ್ಣ ಹೋಗಿ ಎಷ್ಟು ದಿವಸ ಆಯಿತು? 22 ವರ್ಷ ಸುರಪಣ್ಣ ಹೋಗಿ. ಹಾಂ, ಲಾಸ್ಟ್ ತಾಂಬಾಕ್ ಬಂದಿದ್ದ, ಅವಾಗೆ ಭೇಟಿ, ಅದಾದ ನಂತರ ಭೇಟಿ ಎಲ್ಲ ಇದೇ ಸುದ್ದಿ ಬಂತು. ತಾಂಬಾಕ್ ಬಂದಿದ್ದ, ಅವಾಗ ಭೇಟಿ ಎಲ್ಲಕ್ಕೆ ಬಂದಿದ್ದ. ಬರ್ತಿದ್ರಿ, ಎಲ್ಲರೂ ಬರ್ತಿದ್ರು. ರುದ್ರಪ್ಪಣ್ಣ ಬರ್ತಿದ್ದ, ಗುರುಸಿದ್ದಪ್ಪಣ್ಣ ಬರ್ತಿದ್ದ, ಕಾಕ ಬರ್ತಿದ್ದ ತಾಂಬಾಕ, ಅವಾಗ ಭೇಟಿ ಎಲ್ಲಕ್ಕೆ. ಹಾಂ, ಇವೆಲ್ಲ ನೆನಪವ. ನೀವೀಗ ಬೇರೆ ಬೇರೆನೇ ಇದ್ದೀರಿ ಎಲ್ಲರೂ? ಅಡಿಗೆ ಅಷ್ಟೇ. ಅಚ್ಚಾ. ಇವ್ರಿಗೆ ಕೊಡು ಸರ್, ಸ್ಪೀಕರ್ ಇವ್ರಿಗೆ ಕೊಡ್ರಿ. ಹಿರಾನ್ ಮಗಳ ಇದ್ದೀನ್ರಿ ನಾರ್. ಹೌದಾ? ನೋಡಿಲಿ ಮತ್ತೆ ಮುನ್ನಾನ್ ಮದಿ ಹೇಳ ಭೇಟಿ ಆಗಿದ್ದೇವಲ್ರಿ. ಸಣ್ಣವ್ರಿದ್ರಿ ಕಾಣ. ಬೆಂಗಳೂರದಾಗ ಬಂದಾಕ ಮುನ್ನಾನ್ ಮದಿ ಹೇಳ. ಭೇಟಿ. ನಿಮ್ಮ ಹೆಸರು ಹೇಳ್ರಿ ಪೂರ, ಜರ ಸನಿ ಹಿಡಿದು ಹೇಳ್ರಿ. ರೇಖಾ ಸಂಜಯ್ ಮಾಶಾಳೆ. ಹೀರಾ ಅಕ್ಕ ಮಗಳು. ನೀವು ಒಬ್ರೇನಾ? ಇನ್ನೂ ಮಕ್ಕಳು ಅದಾವ್ರಿ ಹೀರಾ ಅಕ್ಕಾಗ? ನನಗೆ ಗೊತ್ತಿಲ್ಲ. 2 ಹುಡುಗರು ಅದಾರ. 2 ಹುಡುಗರು ಅದಾರ. ಎಲ್ಲಿ ಇರ್ತಾರೆ ಹೀರಾ ಅಕ್ಕ? ಅಬ್ದಲ್ಪುರ್ಕ್ ಇರ್ತಾರ್ರಿ. ಹೀರಾಕ ಇಲ್ಲ, ಹೀರಾಕ ಸರಿ ಹೋದ್ಲು. ಅವ್ರು ಸರಿ ಹೋಗ್ಯಾರ್ರಿ. 2 ಹುಡುಗರು ಏನ್ ಮಾಡ್ತಾರ್ರಿ ಈಗ? ಈಗ ಅವ್ರ ಅಣ್ಣ ಬಿಸ್ನೆಸ್ ಮಾಡ್ತಾನ್ರಿ, ಸಣ್ಣವ. ದೊಡ್ಡವ ಬೆಂಗಳೂರು ಕಂಪನಿ. ಎಲ್ಲಿ? ಅಫ್ಜಲ್ಪುರದಾಗ. ಅಫ್ಜಲ್ಪುರದಾಗೆ. ಅಲ್ಲಿ ಅಡ್ರೆಸ್ ಏನಂತಾರ್ರಿ? ದೇಗ್ನಾಳ್ ಅಂತಾರ್ರಿ. ದೇಗಿನಾಳ್. ಅಚ್ಚಾ. ನಿಮಗೆ ಇಲ್ಲಿ ಯಾರಿಗೆ ಕೊಟ್ರು? ನಿಮಗೆ ರುದ್ರಪ್ಪ ನಿಮ್ದು ಅಣ್ಣ ಅಂತ ಮಗನಿಗೆ ಸಂಜಯ್ ಮಾಮ ರೀ. ರುದ್ರಪ್ಪ ಅವ್ರು ಎಲ್ಲಿ ಹೋಗ್ಯಾರ? ಹೊಲಕ್ಕೆ ಹೋಗ್ಯಾರ್ರಿ. ರುದ್ರಪ್ಪನ ಮಗನಿಗೆ ಕೊಟ್ರು. ಸಂಜಯ್ ಅವ್ರು ಒಕ್ಕಲ್ತನ ಮಾಡ್ತಾರೆ. ಒಕ್ಕಲ್ತನ ದುಕಾನ್ ಅದಾರಿ ಮಾಡ್ತಾರೆ. ಈಗ ಅದು ಮೊದಲಿನ ದುಕಾನ್ ಇಟ್ರಿ? ಇಲ್ರಿ, ಅಲ್ಲಿ ಮಲ್ಲಿಕಾರ್ಜುನ್ ಗುಡಿ ಬಲ್ಯಾಕ ಅದಾರಿ ನಮ್ ದುಕಾನ್. ಮಲ್ಲಿಕಾರ್ಜುನ್ ಗುಡಿ. ಆ ಮೊದಲಿನ ದುಕಾನ್ ಇಲ್ಲ ನೀವು? ನಾ ಅಲ್ಲೇ ಕುಂಡಿರ್ತಿದ್ದೆ. ಅವತ್ತು ಗಲ್ಲದ ಮೇಲೆ ನನಗೆ ಕಾಕ ಕುಂಡ್ರಿಸೋತಿದ್ರು. ಬಾಡಿಗೆ ಕೊಟ್ರಿ? ಅಂದ್ರೆ ಹೋಲ್ಸೇಲ್ ದುಕಾನ್ ಈಗ ಮಲ್ಲಿಕಾರ್ಜುನ್ ಗುಡಿ ಬಲ್ಯಾಕ. ಮಲ್ಲಿಕಾರ್ಜುನ್ ಗುಡಿ ಬಲ್ಲಿ ಇಟ್ಟು ಈ ಹೋಲ್ಸೇಲ್ ದುಕಾನ್ ಇಟ್ಟರು ರುದ್ರಪ್ಪಣ್ಣನ ಮಗ. ಅಚ್ಚಾ. ಯಾರಿಬ್ರು ಅದ? ರುದ್ರಪ್ಪಣ್ಣ ಒಬ್ರು, ಇಬ್ರು ಅದಾರ. ಸುರಪ್ಪಣ್ಣ ಗುರುಸಿದ್ದಪ್ಪಣ್ಣ ಅಂತೂ ಅವಾಗ ನನಗೆ ಗೊತ್ತದ. ಸುರಪ್ಪಣ್ಣ ಹೋಗಿದ್ದು ನ್ಯೂಸ್ ಬಂತು ನನಗೆ ಅಲ್ಲೇ ತಾಂಬಾದಾಗೆ. 3ನೇ ದಿನಕ್ಕೆ. 21 ಡಿಸೆಂಬರ್. ಅಚ್ಚಾ. ನಾನೇ ಸಣ್ಣವ್ರಿ, ಕಡಿ ಹುಟ್ಟೆ ನಾನೇ ರೀ. ಖೀರು ನನಗೆ ಖೀರು, ಅಡ್ಯಪ್ಪ ಮತ್ತು ಸಂಗವ ಫಸ್ಟ್, ಅಡ್ಯಪ್ಪ ಸೆಕೆಂಡ್, ಥರ್ಡ್ ಖೀರು, ಅಲ್ಲಿಂದ. ಈಗ ನೀವೇನು ಮಾಡ್ತೀರಿ? ನೀವು ಮನೆಗೆ ಹೌಸ್ ವೈಫ್. ಇವ್ರಿಗೆ ಕೊಡ್ರಿ. ಜೋರ್ಲಿ ಹೆಸರು ಹೇಳ್ರಿ. ಸುಧಾ ಸಂತೋಷ್ ಮಾಶಾಳೆ. ನಿಮ್ದು ಯಾವ ಊರ್ರಿ? ನಮ್ದು ಅಳಗಿರಿ, ಅಫ್ಜಲ್ಪುರ್ ಬಂದಿರಿ. ಅಳಗಿ. ಅಂದ್ರೆ ಹಳ್ಳಿ. ಅಫ್ಜಲ್ಪುರದೊಳಗೆ ತಾಲೂಕಿನೊಳಗೆ ಹಳ್ಳಿ. ನೀವು ಹೌಸ್ ವೈಫ್ ಅಥವಾ ನೌಕರಿ ಮಾಡ್ತೀರಿ? ಹೌಸ್ ವೈಫ್. ನಿಮಗೆ ಹುಡುಗರು ಎಷ್ಟು? ನಂಗೆ 2 ಹುಡುಗರು. ಗಂಡ ಹೆಣ್ಣು? 2 ಹುಡುಗರು ಇದಾರ್ರಿ. ಗಂಡ ರೀ. ಎಲ್ಲಿ ಹುಡುಗರು? ಕಾಲೇಜ್ಗೆ ಅಲ್ಲಿ ಹೋಗ್ಯಾನ. ಪ್ರಾಕ್ಟಿಕಲ್ ಚಾಲು. ಪ್ರಾಕ್ಟಿಕಲ್. ಏನ್ ಇಬ್ಬರು ಹೆಸರು ಏನದು? ದೊಡ್ಡವೊಂದು ಸಮರ್ಥ, ಸಣ್ಣವೊಂದು ಸಮೃದ್ಧ. ಸಮರ್ಥ SLC ಅದಾನ. ಸಮರ್ಥ BCA ಥರ್ಡ್. ಈ ವರ್ಷ BCA ಥರ್ಡ್. ಸಮೃದ್ಧ ಅನ್ನೋದು ಸೆಕೆಂಡ್ PU. ಅಚ್ಚಾ. ನಿಮ್ಮ ಹುಡುಗರು ಹುಡುಗಿ ಒಬ್ಬಾಕಿ BBA ಮಾಡ್ಯಾಳ್ರಿ. ಇಲ್ಲೇ? ಇಲ್ಲ, ಸಂಗಮೇಶ್ವರ ಸೋಲಾಪುರ ಕಾಲೇಜ್. ಮತ್ತೆ ಈಗ ಏನ್ ಮಾಡ್ತಾಳ? BBA ಕಲಿಕತ್ತಾಳ. ಅಲ್ಲಿ ಅದಾಳ. ಹೋಗಿ ಬಂದು ಹೋಗೋದು ಬರೋದು ಮಾಡ್ತಾಳ. ಮತ್ತೆ ಯಾರು ಅದಾರ? 2 ಹುಡುಗರು ಅದಾರ್ರಿ. ಅವರು ಇದಕ್ಕೆ ಹೋಗ್ಯಾರ, ಶಾಲೆಗೆ ಹೋಗ್ಯಾರ. ಒಬ್ಬ 10th ಅದಾನ, ಒಬ್ಬ 7th. ಮತ್ತೆ ರುದ್ರಪ್ಪಣ್ಣ ಎಲ್ಲ ಅದಾರ್ರಿ? ಅಲ್ಲಿ ಹೊರಗೆ ಹೋಗ್ಯಾರ. ಮತ್ತೆ ಶೇಖು ಅಕ್ಕ ಅದರಲ್ರಿ, ತೆಗ್ಯಾಳ್ಯಾಗ ಬರ್ತಾರನ್ರಿ? ಏನ್ರಿ ಕಾರ್ಯಕ್ರಮದ ಇದ್ರಷ್ಟು ಬರ್ತಾರ್ರಿ. ಅವ್ರಿಗೆ ಈಗ ಸ್ವಲ್ಪ ಸುಧಾರಿಸಲ್ಲಲ್ರಿ, ವಯಸ್ಸಾಗ್ಯದ. ಏನ್ರಿ ಇದ್ರ ಅಷ್ಟೇ ಬಂದು ಹೋಗ್ತಾರ್ರಿ ಕಾರ್ಯಕ್ರಮ. ಅವ್ರಿಗೆ ಎಷ್ಟು ಮಂದಿ ಮಕ್ಕಳು? ಅವ್ರಿಗೆ 2 ಹುಡುಗಿಯರೇ ಅದಾರ.
ಒಬ್ಬಕ್ಕೆ ಒಬ್ಬಕಿಗೆ ವಿದ್ಯಾಗ ಇಲ್ಲಿ ಇದು ಕೊಟ್ಟಾರ ಬ್ಯಾಡಿಗ್ಯಾಳ. ಹಾ ಈಗ ಅವ್ರು ಪುಣೆಗೆ ಇರ್ತಾರೆ. ಹಾ ಇದು ಮಮತಾಗ ಏನೋ ಅಫಜಲ್ಪುರ್ ಕೊಟ್ಟಾರ. ಅಫಜಲ್ಪುರ್. ಅಚ್ಚಾ ಅಚ್ಚಾ. ರುದ್ರಪ್ಪಣ್ಣ ಇನ್ನೂ ಹೆಲ್ದಿ ಅದ. ಇನ್ನ ಹಂಗೆ ತಿರುಗಾಡೋದು ಎಷ್ಟು ಹೇಳಿದ್ರು ಕೇಳಲ್ಲ ಏನಿಲ್ಲ. ಹಾ ಸ್ವಲ್ಪ ಕಿವಿ ಇದು ಕೇಳಿಸ್ತವ್ರು ಕೇಳಿಸ್ತವ್ರು. ನಡು ಪ್ರಾಬ್ಲಮ್ ಆಗಿತ್ತು ನಾವಿದ್ದಾಗ, ಅದೇನು ಮುಂದೆ ತೋರಿಸೋದು. ಬಾ ಒಳಗೆ ಬಾ. ಹಾಂ ಆರಾಮ್. ಇವರು ಸಂಜೀವ್ ಸಂಜಯ್, ಅದಕ್ಕೆ ಸಂಜಯ ಸಂಜೀವ್. ಇವರು ಸಂಜಯ್ ಮಾಸಾಳೆ ಅಂತ ನಮ್ಮ ಅಣ್ಣನ ರುದ್ರಪ್ಪಣ್ಣನ ಮಗ. ಅಂದ್ರೆ ಗುರುಸಿದ್ದಪ್ಪಣ್ಣ, ರುದ್ರಪ್ಪಣ್ಣ, ಸುರಪ್ಪಣ್ಣ 3 ಮಂದಿ ಗಂಡಸು ಮಕ್ಕಳು. ಮಧ್ಯಮ ರುದ್ರಪ್ಪಣ್ಣನ ಮಗ ಇವರು. ಏನು ಮಾಡ್ತೀರಿ ನೀವು? ವ್ಯಾಪಾರ ಮಾಡ್ತೇವ್ರಿ. ವ್ಯಾಪಾರ, ಬಿಸ್ನೆಸ್ ಅಂದ್ರೆ ಏನು ಬಿಸ್ನೆಸ್ ಮಾಡ್ತೀರಿ? ಇವು ಗೋಳಿ ಬಿಸ್ಕಿಟ್ ಚಾಕ್ಲೇಟ್ದು ಹೋಲ್ಸೇಲ್. ಅದ್ರೊಳಗೆ ಹೆಂಗೆ ಎಂಟರ್ ಆದ್ರಿ ನೀವು? ಮೊದಲು ಸಣ್ಣ ಅಂಗಡಿ ಇತ್ತಿದ್ದು, ಕಿರಾಣ ಅಂಗಡಿ ಇತ್ತು. ಕಿರಾಣಿ ಕಿರುಗಳು. ಅದ್ರೊಳಗೆ ನಾನೇ ಮಾಲಕ್ರಿ, ನಾನೇ ಗಲ್ಲದ ಮೇಲೆ ಕುಂಡ್ರವ, ನನಗೆ ಕುಂಡ್ರಿಸೋಗವ್ರು. ರುದ್ರಪ್ಪಣ್ಣ ನನಗೆ ಕುಂಡ್ರಿಸೋಗವ, ಗುರುಸಿದ್ದಪ್ಪಣ್ಣ ನನಗೆ ಕುಂಡ್ರಿಸೋಗವ. ಎಲ್ಲ ಕೂತ್ ಎಲ್ಲ ಮುಗಿದ ಮೇಲೆ ಕಾಕ ಬಂದು ನನಗೊಂದು 8 ಆಣೆ ಕೊಡ್ತಿದ್ದ. ಆ 8 ಆಣೆ ತಗೊಂಡು ಉದಯ ಟಾಕೀಸ್ ಹತ್ರ ಹೋಗಿ ಸಿಕ್ಕಾಪಟ್ಟೆ ಬಜ್ಜಿ ತಿಂದು ಪಿಕ್ಚರ್ ನೋಡಿ ಎಲ್ಲ ಇನ್ನೂ 4 ಆಣೆ ಉಳಿತಿದ್ದು ಮನೆಗೆ ಬರ್ತಿದ್ದೆ ನಾನು ಉದಯ ಟಾಕೀಸ್ದಳು. ಹಾಂ, ದರ್ ಸೂಟಿಗೆ ಇಲ್ಲೇ. ನಾ ಇಲ್ಲಿ ಯಾವ ಪಿಕ್ಚರ್ ನೋಡಿ ಹೇಳಿ ನಿಮ್ಗೆ? ದುನಿಯಾ, ದೇವಾನಂದ ವೈಜಯಂತಿ ಮಾಲ, ಇಂತಕಾಮ್, ಅಲ್ಲಿಂದ ತೀಸರಿ ಮಂಜಿಲ್, ಇವೆಲ್ಲ ಇಲ್ಲೇ ಅಕ್ಕಲ್ಕೋಟದ ನೋಡಿದ್ದೆ. ನನಗೆ ಗುರುಸಿದ್ದಪ್ಪಣ್ಣ ಎಷ್ಟು ಬೇಕಾಯ್ತು ರೊಕ್ಕ ಕೊಟ್ಟಾನ, ಸುಮ್ಮನೆ ಹೇಳ್ಬಾರ್ದು. ಹೋಗ್ವಿ ನೀ ಏನ್ರಿ ಮಜಾ ಮಾಡಿ ಹೋಗಂತಿದ್ದ. ಹಾಂ, ಕೂಲ್ ಡ್ರಿಂಕ್ ಹೌಸಿಗೆ ಕರ್ಕೊಂಡು ಹೋಗ್ತಿದ್ದ. ಹಾಂ, ನನಗೆ ಪಿಕ್ಚರ್ ಹೆಚ್ಚು ಕರ್ಕೊಂಡು ಹೋದವ್ರಪ್ಪ ಸುರಪ್ಪಣ್ಣ. ಹಾಂ, ನನ್ನ ಜೊತೆನೇ ಅವನ ಜೊತೆನೇ ಕರ್ಕೊಂಡು ಹೋಗ್ತಿದ್ದ. ಇಷ್ಟು ನೆನಪು ಬರ್ಲಿಕತ್ತಾವಲ್ಲ ಇಲ್ಲಿ ಬಂದಮೇಲೆ ನನಗೆ ಭಾಳ ಆಸೆ ಐತಿ ಅಕ್ಕಲ್ಕೋಟ್ ಮನೆ ಶೂಟ್ ಮಾಡ್ಬೇಕಂತೇಳಿ. ಯಾಕಂದ್ರೆ ಎಲ್ಲ ನೆನಪುಗಳು ಬರ್ತಾವೆ ಇಲ್ಲಿ ಬಂದ್ರೆ. ನೀಮ ಅಕ್ಕ ಮುಂದೆ ಬರ್ಲಿಕತ್ತಾಳ, ಶೇಖು ಅಕ್ಕ ಮುಂದೆ ಬರ್ಲಿಕತ್ತಾಳ, ಹೀರಾ ಅಕ್ಕ ಮುಂದೆ ಬರ್ಲಿಕತ್ತಾಳ. ನಮ್ಮ ಕಾಕ ಚೆನ್ನಪ್ಪ ಕಾಕನಂತ ಬಂಗಾರದ ಮನುಷ್ಯಗೆ ನಾನು ನೋಡಲ್ಲ ಜೀವನದೊಳಗೆ. ಅದು ಬೇರೆ ವಿಷಯ. ಅದು ಏನಾಯ್ತು ಏನೋ ನಮಗೂ, ನಾವು ಸಣ್ಣವರಿದ್ದೆವು. ಎಂಥ ಮನುಷ್ಯ ಅಂದ್ರೆ 100 ಕುಟುಂಬ ಸಲಹುತ್ತಿದ್ದ ಅಂಥ ತಾಕತ್ತು ಮನುಷ್ಯ. ಅವನ ನಶೀಬ್ ಹಂಗಾಯ್ತು. ನನಗೆ ಕ್ಯಾಟ್ ಅನಿಸ್ತದೆ ಇನ್ನೂ ಆದರೂ ಈ ಮನೆಗೆ ನಿಂತು ಮಾತಾಡೋಕ್ಕೆ. ಭಾಳ ದೊಡ್ಡ ಮನೆತನ ಇದು, ನಿಮ್ಗೆ ಗೊತ್ತಿಲ್ಲ. ನಮ್ಮ ಮುಂದೆ ಬಂಗಾರ ಕಟ್ಟಿ ಹಿಡ್ತಿದ್ರು, ನಮ್ಮ ಮುಂದೆ ನೋಡಿನ ಪೆಂಡಿ ಕಟ್ಟಿ ಹಿಡ್ತಿದ್ರಿ. ಎಷ್ಟು ರೊಕ್ಕ ಏನು, ನಾವಿನ್ನ ಸಣ್ಣವರಿದ್ದೇವೆ ಅವಾಗ, ರೊಕ್ಕದ ಇದು ಗೊತ್ತಿಲ್ಲ. ಬಟ್ ಚಿತ್ರಣ ಮುಂದೆ ಬರ್ತಾವ ಬಂಗಾರದ್ದು. ಯಾರೋ ಬರ್ತಾರೆ ನೋಡ್ಬೇಕು ಮನಿ ಸಕಸಲ್ಕತ್ತನ ನಾವು ಹತ್ತಿದ್ದವರು ಈ ಕಡೆ ಡಬ್ಬ ಇತ್ತು, ಅದ್ರಾಗ ಬಂಗಾರ ಹೌದಿನ ಹೌದಿನ ಹೌದು ನೋಡೋದು. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ, ನಾವು ಮಾತಾಡೋ ಸಣ್ಣವ್ರದ್ದಾಗ ಕೇಳ್ತಿದ್ದೆವು. ನಾ 8th 9th 10th ತನಕ ಬಂದೀನಿ, ತಿಳಿತಿತ್ತು ನನಗೆ. ಇಲ್ಲಿ ಮದುವೆಗೆ ಅವ್ರ ತಂದೆ ತಾಯಿ ಮಗಳ ಲಗ್ನಕ್ಕೆ ಕರ್ಲಿಕ್ಕೆ ಹೇಳಕ್ಕೆ ಬಂದಿದ್ರು. ಕಾಕ ಸ್ವತಃ 5 ತೊಲೆ ಬಂಗಾರ ಕೊಟ್ಟಿದ್ದು ನೋಡಿ ನಾ, ನನ್ನ ಹೆಸರಲ್ಲೇ ಮಗಳ ಮೇಲೆ ಹಾಕತ್ತೇಳಿ. ಭಾಳ ದೊಡ್ಡ ಮನೆತನ ಇದು. ಆ ಶ್ರೀಮಂತಿಕೆ ಗೀಮಂತಿಕೆ ಇನ್ನು ಮತ್ತೆ ಮರಿಗಳಿಸ್ತದಲ್ಲ ಗೊತ್ತಿಲ್ಲ. ಚೆನ್ನಪ್ಪ ಮಾಸಾಳೆ ಅಂದ್ರೆ ಒಂದು ದಿಗ್ಗಜ ಇದ್ರಿಲ್ಲ ಅಕ್ಕಲ್ಕೋಟ್. ಅದು ಅಷ್ಟು ನಾ ಹೇಳ್ತೀನಿ. ನಮ್ಮ ಮಾಮ ಮಾಮ ಯಾನ್ ಹೇಳ್ತಿರು, ನಮ್ಮ ಅತ್ತಿ ಸಾದ್ರತಿ ಅಂದ್ರೆ ನಮ್ಮ ಸ್ಪೀಕರ್ ಕೊಡ್ರಿ. ಹಾಂ, ಸಾದ್ರತಿ ಅಂದ್ರೆ ನಮ್ಮ ತಂಗಿ ಮಗಳಲ್ಲ, ನಮ್ಮ ತಂಗಿ ಮಕ್ಕಳಿಲ್ರಿ. ನಮ್ಮ ಅತ್ತಿ ನಡೆದಿರು ಸರ್ ಹೋಗೋಣ. ನಮ್ಮ ಅತ್ತಿಗೆಲ್ಲ ಪಾರ್ಯ ಹತ್ತಿರು ರುದ್ರಪ್ಪಮ್ಮ ನಿಂದ್ರದ್ರು ಪಾರ್ಯ ಅಲ್ಲಿ ಬಾಕಲಾಗ ಪಾರ್ಯ. ಈಗ ನಾವು ನಮ್ಮವು ಮಾಡಿದ್ವು ಪಾಪ ಕಳೆದೆವು, ಈಗ ನಮ್ಮಪ್ಪ ಮಾಡಿದ್ ಪುಣ್ಯ ಕಳಿತೇವೆ ನೋಡು. ಪಾಪ ಮಾಡುದು ಇದನ್ನ ಕಳೆದಿದ್ದೇವು ನಾವು. ಈ ನಮ್ಮ ಮುತ್ಯ ನಮ್ಮ ಅಪ್ಪ ಪುಣ್ಯ ಮಾಡಿದ್ವಿ ಈಗ ಅಳಿತೇವೆ ಮುಂದೆ ಅಂದ್ರು ಅವ್ರು. ಭಾಳ ದೊಡ್ಡ ಮನೆತನ ಅಂದ್ರೆ ಅವ್ರು ಸ್ವಲ್ಪ ತಲೆ ಇಲ್ಲಾರ ಬಟ್ಟೆಗೆ ಒಂದ್ ಸ್ವಲ್ಪ ಇದು ಮಾಡ್ತೀರಿ ಬಿಡ್ರಿ. ನಡುವೆ ತಲೆ ಇದೈತಲ್ರಿ, ಮನಾರು ಹುಷಾರಿದ್ರು. ನಮ್ ಕಾಕಾದಿರು ನಮ್ಮ ಅತ್ತಿದಿರು ಬಂದ್ರು ಹೊರಗಿಂದ, ಬಸಣ್ಣ ಬಂದನ್ ಚಾ ಮಾಡಿರಿ ಇಲ್ರಿ, ಬರ್ಗಿರೇ ಇಲ್ರಿ
ಅದೇ ಅವ್ರು ಮಾಯ ಇದ್ರು ಅದೇ. ನಡ್ಬರ್ಕ್ ಹಂಗೈತಿಲ್ಲ ಅವ್ರು ಅದೇ ಅದೇ ಹಿಂಗ್ ಇದು ಫೋಟೋ ಯಾರ್ದಿಟ್ಟು ಇದು ಅದು ಸಣ್ಣ ಸಣ್ಣ ಡಮ್ಮು ಹಾ, ಮಗ ಸಣ್ಣ ಮಹೇಶ್ ಅಂದ ಹೆಸರಿತ್ತು ಡಮ್ಮು ಅಂತ ಕರಿತಿದ್ವು. ಮಹೇಶ್ ಅವ 2007ಕ್ಕೆ ಅವ ತೀರ್ಕೊಂಡ. ಸಣ್ಣ ಅಂದ್ರೆ ಸುರಪ್ಪಣ್ಣನ ಹಾ, 2ನೇ ನಂಬರ್ ಮಗ. ಹೌದಾ? ಆ ನಂತರ ಗಾಯತ್ರಿ ಮನೆ ಏನಾಗಿತ್ತು ಅವ್ರದ್ದು? ಅವನಿಗೆ ನಡಬರ್ಗೆ ಜರ ಫೀಡ್ಸ್ ಅದು ಬರ್ತೀವಿ. ಅಚ್ಚಾ ಅಚ್ಚಾ ಅಚ್ಚಾ. ಅದು ಆರಾಮ್ ಇದ್ದಿದ್ದಿಲ್ಲ. ಹಿಂದ ಬಿ ಗುರು ಪ್ರತಿಪದ ಇಂದ ಅವ್ನು ಗುರು ಪ್ರತಿಪದ ದಿನಾನೇ ಒಂದು ಚಂಜಿ ಮಾಡಿ ಅವ್ರು ಅದು ಫೀಡ್ಸ್ ನಿದ್ದೆ ಹಿಡ್ದಾಗ ಒಂದು ಅಟ್ಯಾಕ್ ಬಂತು. ಅಚ್ಚಾ. ಅಟ್ಯಾಕ್ ಬರೋಣ ಅದು ಅಟ್ಯಾಕ್ನಾಗೆ ಇದು ದವಾಖಾನಿಗೆ ಒಯ್ದಿದ್ದಂತ ದವಾಖಾನಿಗೆ ಒಯ್ದಿತ್ತು. ಎಲ್ಲ ಸಲೈನ್ ಗಿಲೈನ್ ಎಲ್ಲ ಹಚ್ಚೋದಾಯ್ತು. ಆಗನ್ ಕೇಳಿದ ಮನಿಗೆ ತೊಗೊಂಬಂದ ಇಲ್ಲೇ ಪಡ್ಸಲ್ಗೆ ಮುಕೋತಿದ್ವಲ್ಲ, ಅಲ್ಲೇ ಮುಕೋಣ ನಿದ್ದೆ ಹಿಡ್ದಾಗ ಒಂದು ಫೀಡ್ಸ್ ಬಂದಾಗ ಅವನಿಗೆ ಒಂದು ಝಟ್ಕ ಬಂತು. ನೋಡಿ ವೀಕ್ಷಕರೇ, ಈ ಮನೆಯೊಳಗೆ ಬೆಳೆದಾಗ ನನಗೆ 3 ಮಂದಿ ಅಣ್ಣದೇರು: ಗುರುಸಿದ್ದಪ್ಪಣ್ಣ, ರುದ್ರಪ್ಪಣ್ಣ, ಸುರಪ್ಪಣ್ಣ. ಗುರುಸಿದ್ದಪ್ಪಣ್ಣ ಸುರಪ್ಪಣ್ಣ ಹೋಗಿಬಿಟ್ರೆ ಸ್ವರ್ಗಕ್ಕೆ, ಈಗಿಲ್ಲ, ಹೋಗಿಬಿಟ್ಟಾರೆ. ರುದ್ರಪ್ಪಣ್ಣ ಅದನ್ನ ಅನ್ನೋದು ಇಲ್ಲಿ ಬಂದೇ ಕೇಳಿದ್ದು, ನನಗೇನು ನ್ಯೂಸ್ ಗೊತ್ತಿಲ್ಲ. ಈಗ ಇದು 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 ಇತ್ತಲ್ಲ, ಖುಲ್ಲಾ ಇತ್ತು, ಅದೇ ಇಲ್ಲೇ ಮಕ್ಕೋತಿದ್ದೇವೆ ನಾವೆಲ್ಲ, ಅಖಂಡ ಇತ್ತಿದು, ಎಲ್ಲ ಚೇಂಜಸ್ ಮಾಡ್ಯಾರ. ಬರ್ ಹಾಂ, ಇದು ಏನದ ಪೂರಾ ಚಾವಡಿ ಥರ ಖುಲ್ಲಾ ಇತ್ತು, ಇಲ್ಲೇ ಮಲ್ಕೊಳ್ತಿದ್ದೇವೆ. ಈಗೆಲ್ಲ ಕನ್ಸ್ಟ್ರಕ್ಷನ್ ಮಾಡಿ ರೂಮ್ ಮಾಡ್ಯಾರ. ಈಗ ಅದು ಸ್ಪೀಕರ್ ತೋರು, ಅವನ ಕೈ ಕೊಡು, ಇದು ಹಿಡ್ಕೋ ಕೈ. ಇದು ಹಾಲ್, ಇದು ಹೌದಾ? ಇದು ಪೂರಿ. ಹಾಂ, ಇದು ನಮ್ಮ ರೇಡಿಯೋ ರೂಮ್ ಅಲ್ಲ? ಇಲ್ಲ, ರೇಡಿಯೋ ಇಲ್ಲಿ ಬಿಡ್ರಿ. ಇದು ಬಾತ್ರೂಮ್ ಅದು ಮಾಡಿರಿ. ಹಾಂ, ಒಳಗಿನ ಲೈಟ್ ಹಚ್ಚು. ಇದು ನೋಡಿ ವೀಕ್ಷಕರೇ, ಇದು 1968-69 ನಮ್ಮ ರೇಡಿಯೋ ರೂಮ್ ಇದು. ಅವಾಗ ರೇಡಿಯೋನೇ ಮೇನ್, ಟಿ ವಿ ಇರಲಿಲ್ಲ ಅವಾಗ. ಹಾಂ ಹಾಂ, ಇಲ್ಲಿ ರೇಡಿಯೋ ಕೇಳುವಾಗ ಎದ್ರ ಸಂಬಂಧಿಕವಾಗಿ ಕೇಳ್ತೇವೆ ಅಂದ್ರೆ 1969 ಆರಾಧನಾ ಪಿಕ್ಚರ್ ಬಿಡುಗಡೆ ಆಯಿತು. ಅದನ್ನು ಡಿಸ್ಕಸ್ ಮಾಡ್ಕೋತ ರಾಜೇಶ್ ಖನ್ನಾ, ಶರ್ಮಿಳಾ ಠಾಗೂರ್ ಅದನ್ನು ಡಿಸ್ಕಸ್ ಮಾಡ್ಕೋತ ರೇಡಿಯೋ ಕೇಳ್ಕೋತ ಇಲ್ಲಿ ಒಳಗೆ ಕೊಂಡ್ರವ್ರು ಎಲ್ಲ, ನಮ್ಮ ಅಕ್ಕಂಗಿರು ನಮ್ಮ ಅಣ್ಣತಮ್ಮದಿರು ಎಲ್ಲ ಒಳಗೆ ಕೊಂಡ್ರವರು. ಬರೀ ಒಳಗಡೆ ತೋರಿಸ್ತೀನಿ ಯಾರು. ಇದು ಹಾಂ, ಇದು ನಾವೆಲ್ಲರೂ ಕೂಡಿ ಡಿಸ್ಕಸ್ ಮಾಡಿ ಇಲ್ಲಿ ರೇಡಿಯೋ ಇಡ್ತಿದ್ರಿ. ಈ ಕಾರ್ನರ್ಗೆ ಇಲ್ಲಿ ರೇಡಿಯೋ ಪ್ರತಿಯೊಂದು ನೆನಪು ಬರ್ತಾಯಿವೆ ನನಗೆ. ಇಲ್ಲಿ ರೇಡಿಯೋ ಇಡ್ತಿದ್ರು. ದೊಡ್ಡ ಯಾವುದೋ ರೇಡಿಯೋ ಇತ್ತು, ಮರ್ಫಿ ಇತ್ತು ಏನಿತ್ತು ಗೊತ್ತಿಲ್ಲ, ಭಾಳ ದೊಡ್ಡ ರೇಡಿಯೋ ಅದು, ಇಷ್ಟು ದೊಡ್ಡದಿತ್ತು ರೇಡಿಯೋ. ಇಲ್ಲಿ ಇಡ್ತಿದ್ರು. ಇಲ್ಲಿ ಕೇಳ್ಕೋತ ನಾವು ಡಿಸ್ಕಸ್ ಮಾಡ್ಕೋತ ಆರಾಧನಾ ಪಿಕ್ಚರ್ ಹಾಡಾಗಿ ಕೇಳ್ಕೋತ, ಅವಾಗಲೇ ರಿಲೀಸ್ ಆಗಿತ್ತದು. ಅದನ್ನು ಕೇಳ್ಕೋತ ಆರಾಧನಾ ಪಿಕ್ಚರ್ದು ಡಿಸ್ಕಷನ್ ಮಾಡ್ಕೋತ ನಾವೆಲ್ಲರೂ ಅಣ್ಣತಮ್ಮರು ಅಕ್ಕಂಗಿರಿ ಇಲ್ಲಿ ಕೂಡ್ತಿದ್ದೆವು. ಇಲ್ಲಿದಿಂದ ಮ್ಯಾಲೆ ಹೋಗ್ತಿದ್ದೆವು. ಇಲ್ಲಿದಿಂದೆ ಮುಂದೆ ಅದಲ್ಲ, ಮುಂದೆ ಅದಲ್ಲ, ಇಲ್ಲಿಂದ ಮಾಳಿ ಮೇಲೆ ಹೋಗ್ತಿದ್ವು. ಮಾಳಿ ಮೇಲೆ ಕುಂತು ಮಾತಾಡ್ತಿದ್ದೆವು ನಾವು ಹೋಗಿ ಎಲ್ಲರೂ. ಈಗ ಸ್ವಲ್ಪ ಎಲ್ಲ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಈಗ. ದೊಡ್ಡದು ಭಾಳ ನೆನಪು ಬರ್ತಾಯಿದೆ ವೀಕ್ಷಕರೇ. ನನಗೆ ಈ ಮನೆ ನನ್ನ ಬಾಲ್ಯದ ನೆನಪುಗಳು ಒಟ್ಟು ಮರುಕಳಿಸ್ತಾ ಇವೆ. ಬಟ್ ಈಗ ನನ್ನ ಹತ್ರ ನನ್ನ ಅಣ್ಣದೇರಿಲ್ಲ, ಒಬ್ಬನೇ ರುದ್ರಪ್ಪಣ್ಣ ಅದನಂತ ಅವನಿಗೆ ಭೇಟಿಯಾಗನು. ಉಳಿದಿಬ್ಬರು ಅಣ್ಣದೇರು ನನಗೆ ತಿರುಗಾಡಿಸೋರು, ನನ್ನನ್ನು ಮಜಾ ಮಾಡಿಸೋರು ಇಬ್ಬರು ಅಣ್ಣದೇರಿಲ್ಲ, ಸುರಪ್ಪಣ್ಣ, ಗುರುಸಿದ್ದಪ್ಪಣ್ಣ. ಹಾಂ, ಇಲ್ಲ, ಹಾಂ, ಇಲ್ಲಿ ಫೋಟೋ ಹೊಡಿಯೋದು, ಇದು ನಮ್ಮ ಸುರಪ್ಪಣ್ಣನ ಫೋಟೋ. ಇದು ಇನ್ನೇ ಈಗ ಮಾತಾಡೋದ್ರಲ್ಲ ಅವರು ಮಿಸಸ್, ಅವ್ರ ಫೋಟೋ ಅವಾಗಿಂದು. ಅವ್ರ ಫೋಟೋ ಇದು. ಇದು ಮ್ಯಾರೇಜ್ ಆದ ಕೂಡಲೇ ತೆಗ್ಸಿದ್ದೇನ್ರಿ ಇದು? 1 ವರ್ಷದ ಮೇಲೆ. 1 ವರ್ಷದ ಮೇಲೆ. ಹಾಂ, ಮ್ಯಾರೇಜಾಗಿ 1 ವರ್ಷ ಮೇಲೆ ತೆಗಿಸಿದ್ದು. ಸುರಪ್ಪಣ್ಣಂದು ಒಂದೇ ಹಾಕಿರಲಿಲ್ಲ, ಯಾಕೆ ಇದು ಫೋಟೋ? ಅದಾನು. ಓಕೆ, ಈಗ ವೀಕ್ಷಕರೇ ನಿಮಗೆಲ್ಲ ಪರಿಚಯ ಮಾಡಿಸ ನಾನು ರೂಮ್, ನಾ ಬೆಳೆದಿದ್ದ ರೂಮ್, ಸ್ವಲ್ಪ ಕನ್ಸ್ಟ್ರಕ್ಷನ್ ಚೇಂಜಸ್ ಆಗ್ಯಾವೆ. ಬಟ್ ನೆನಪುಗಳು ಹೆಂಗಿದ್ದಂಗೆ ಅದಾವೆ. ಆ ರೇಡಿಯೋ ಸ್ಟ್ಯಾಂಡ್ ಅಲ್ಲಿ ಇಡೋ ಸಹಿತ ಜಾಗ ಗೊತ್ತದ ನನಗೆ. ನೆನಪು ಯಾವ ಹಾರಿಲ್ಲ. ಇಲ್ಲಿಂದ ಲೆಫ್ಟ್ ಹೋದರೆ ಪೂರಾ ಮಾಳಿ ಮೇಲೆ ಹೋಗ್ತಿದ್ದೇವೆ ನಾವು. ಹಾಂ, ಒಟ್ಟು 8th 9th 10th ಒಟ್ಟು ಸೂಟಿಗಳು
ಪ್ರತಿಯೊಂದು ಸೂಟಿನೂ ಇಲ್ಲೇ ಕಳೆದಂತೀವಿ ನಾವು. ಮ್ಯಾಲ ಹೋಗೋದಿಲ್ಲ ಓಲಿ ತೆಗಿ. ಮ್ಯಾಲ ಹೋಗ್ಬೋದಾ? ನಡಿ. ಅಲ್ಲಿ ಶೂಟಿಂಗ್ ತೋರ್ ಈಗ ಮೇಲ್ಗಡೆ ಹೋಗ್ತೇವೆ ನಾವು, ಮಾಳೆ ಮೇಲೆ ಕುಂತು ಮಾತಾಡ್ತಿದ್ದೇವೆಲ್ಲ ರಕ್ತಂಗಿರು ಅಣ್ಣ ತಮ್ಮದಿರು. ಬನ್ನಿ ಹೋಗೋಣ. ಪಾವುಟಿಗೆ ಎತ್ತರಿ ಅವು. ಎತ್ತು ಪೂರ. ಹಾಂ, ಸಪೋರ್ಟ್ ಬೇಕು ನನಗೆ. ಈ ಗಾಡಿ ಇದು ವಟವೃಕ್ಷ ಗಿಡ. ಹಾಂ, ಇಲ್ಲಿ ಇಲ್ಲಿ ಇಲ್ಲ ಇಲ್ಲಿ ನೋಡಿ. ಈಗ ನಮ್ಮ ಆಶಾಳೆ ಕಾಕ ಅವರು ಮನೆ ಮೇಲೆ ಬಂದಿದ್ದೇವೆ. ಇಲ್ಲೆಲ್ಲ ನಮ್ಮ ನಿರ್ಮಲಾ ಅಕ್ಕ, ಶೇಖು ಅಕ್ಕ, ಹೀರಾ ಅಕ್ಕ, ಸುರೇಶ್ ಅಣ್ಣ, ಗುರುಸಿದ್ದಪ್ಪಣ್ಣ, ರುದ್ರಪ್ಪಣ್ಣ, ಬೇಸಿಗೆ ಒಳಗೆ ನಾ ಸೂಟಿಗೆ ಬರೋ ಬೇಸಿಗೆ ಇಲ್ಲಿ ಬಂದು ಕುಂತು ಮಾತಾಡ್ತಿದ್ದೆವು. ಈಗ ಈ ಮನೆ ನಮ್ಮದು ಎಲ್ಲಿದಪ್ಪ ಅಂದ್ರೆ ಶ್ರೀ ಸ್ವಾಮಿ ಸಮರ್ಥ ಮಠಕ್ಕೆ ಹತ್ತುಕೊಂಡೇ ಇದೆ ಪಕ್ಕದಲ್ಲಿ. ಅದು ನಿಮಗಿದು ಸ್ವಾಮಿ ಸಮರ್ಥ ಮಹಾರಾಜರು ಕುಳಿತಿದ್ದ ವಟವೃಕ್ಷ ಇದು, ಹೌದಲ್ಲ? ಇದ್ರ ಕೆಳಗೆ ಕುಂತವ್ರು ತಪಸ್ಸು ಮಾಡಿರ. 21 ವರ್ಷ ತಪಸ್ಸರ. 21 ವರ್ಷ ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರು ಇಲ್ಲಿ ಈ ವಟವೃಕ್ಷದ ಕೆಳಗಡೆ ಕುಂತು ತಪಸ್ಸು ಮಾಡ್ಯಾರಂತ. ಇನ್ನೊಮ್ಮೆ ತೋರ್ಸ ವಟವೃಕ್ಷ ಭಾಳ ಪವಿತ್ರ. ನಾವು ನಮ್ಮ ಮಾಳಿಗೆ ಮೇಲೆ ನಿಂತು ದರ್ಶನ ತಗೊಳ್ಬೋದು ನಾವು. ಭಾಳ ಅದ್ಭುತ ನಜಾರ ಅದು ಇಲ್ಲಿ. ಮುಂದೆ ಇವೆಲ್ಲ ಹೋಗಿ ಮಾಸ್ಟರ್ ಪ್ಲ್ಯಾನ್ ಆಗೋದದ, ಇವೆಲ್ಲ ಮನೆಗಳು ತೆಗಿತಾರ ಅಂತ ಈಗ ನಮ್ಮ ಮಗ ಹೇಳಿದ್ರು. ಬಟ್ ಇದನ್ನು ನಾನು ಭಾಳ ನೆನಪುಗಳು ಮರುಕಳಿಸ್ತಾ ಇವೆ. ಹಿಂದಿಂದೆಲ್ಲ ನೆನಪುಗಳು ಭಾಳ ಕೆಟ್ಟ ಅನಿಸ್ತಾ ಇದೆ ನನಗೆ. 55 ವರ್ಷ ನಂತರ ಬಂದಲ್ಲ ನಾನು ಅಂತ. ಓಕೆ, ಬಸ್ ನೀವೇನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಬೇಡ ಬೇಡ, ನೀನು ಬರಕತ್ತಿ. ಜೋಶಿ ಖಾಲಿ ಇದ್ದಿದ್ರು. ಖಾಲಿ ಇದ್ದೆ ಅಲ್ಲಿ ಹೋಗನ್ಕೆ. ನಾ ಅಲ್ಲಿ ಜೋಶಿ ಖಾನೆ ಒಳಗೆ ಇದು ಮಾಡ್ತ. ಮತ್ತೆ ಈಗ ಪೈಲ ಈಗ ಇದು ಈಗ ನೀ ಎಲ್ಲಿ ಹೋಗ್ತಿ? ನಾ ಇನ್ನ ಡ್ಯೂಟಿಗೆ ಹೋಗ್ಬೇಕು. ನಾನೇ ನೀವು ಬಂದಿರ ನನ್ಕೆ ನಾನು ನಿಂತೆ. ನಾವೊಂದು 10 ನಿಮಿಷ ನ್ಯೂಸ್ ಲೇಟ್ ಹಚ್ತಿದ್ರೆ ನಾವು ಹೊಣ್ತೀವ. ಹೌದಾ? ಇಲ್ಲ ನಾವು ಹಿಂಗೆ ಸುತ್ತ ಹೊಡ್ಕೋತ ಕೊಂಡಿರ್ಬೇಕಾಗ್ತಿತ್ತು. ಯಾಕಂದ್ರೆ 3 ವರ್ಷ ಸೂಟ್ಯಾಗ ಭಯಂಕರ. ಈಕಿ ನಮ್ ಸೀತಲ್ ಸಂಜಯನ್ ಮಗಳು. ಇವ್ರಿಬ್ರು ಇವನ್ ಮಕ್ಕಳು. ಸಮರ್ಥ ದೊಡ್ಡವ, ಸಮೃದ್ಧ ಸಣ್ಣವ. ಗಾಯತ್ರಿ ಮಗಳು ಇವು. ಈಗ ದೊಡ್ಡಕ್ಕೆ ಶ್ರಾವಣಿ, ತರ್ವಾತಿ. ನಿಂತಿತ್ತಿಲ್ಲ ಇಲ್ಲಿ ಇದೇ ಇವ್ ದೊಡ್ಡವ, ಇವ್ ಸಣ್ಣವ. ಓಹೋ, ಈ ಹುಡುಗ ಚಾಲಕ ತಾಯಿ. ಅವನಿಂದ್ರಲ್ಲಿ ಪಾವಳಿ ಅಡ್ಡು ಇಲ್ಲ ಸರ್ವೇಶ ಮತ್ತಂದ್ರೆ ಇವರು ಸರ್ವೇಶ ಮತ್ತೆ ಇವ್ರು ಫೋಟೋದ ನಿಂದ್ರಲ್ಲಿ ಪ್ರಾಕ್ಟಿಕಲ್ ಚಲೋ ಇಲ್ಲ. ಅವು ಎಲ್ಲ ಮಿಸ್ ಮಾಡಿ ರುದ್ರಪ್ಪಣ್ಣ ಕರ್ಸಲಿಕ್ಕೆ ಬರಲ್ಲ ನೀವು? ಅವ್ರು ಎಲ್ಲ ಓದಾಡ್ತಿದ್ರಿ. ಫೋನ್ ಅದಿಲ್ಲ, ಮೊಬೈಲ್ ಕೊಟ್ಟಿಲ್ಲ. ಮತ್ತೆ ಹ್ಯಾಂಗು ಮನೆ ನೋಡ್ರಿ ಎಲ್ಲ ಕಿಲ್ ನೋಡ್ರಿ. ಹಾಂ ರೀ, ಲೈಟ್ ಹೊಡ್ರಿ, ಲೈಟ್ ಇದು ಹೊಡಿಯೋ ರೋಕೆಟ್. ಇದು ಫೋಟೋ ಹೊಡಿ ಎಲ್ಲ. ಸಣ್ಣ ಸಂಜಯನ್ ಮಗ ಸಾರ್ಥಕ್. ಮಸಾಲೆ ಅನ್ನ ನೋಡ್ರಿ ಕರ್ರಿ ಸಣ್ಣ ನಾ ಇಟ್ಕೊಂಡು ಕೂತಿ ನೋಡ್ರಿ ಕಿಲ್ ಕಿಟ್ ಕಟ್. ತಡ್ರಿ, ಅದು ಹೊಡ್ಲಿಕ್ಕೆ ಅದು ಹೊಡ್ಲಿ ಪೂರ. ಅದನ್ನ ನೋಡಿ ಎಲ್ಲ ಹೋಗ್ಯಾಡ್ತಾರೆ. ರುದ್ರಪ್ಪ ಮತ್ತು ವೈನಿಯರು ಇಲ್ಲ. ಫೋನ್ ಹಿಡಿತಾಳ ನೋಡ್ರಿ, ಪೈಲೆ ಕೇಳಿ. ಫೋನ್ ಹಿಡಿತಾರ? ಈಗ ನಾ ಹಿಡಿದ್ರೆ ನೀವು ಫೋನ್ ಹಾಕಿ ನಾ ಪರಿಚಯ ಮಾಡಿಸ್ತಾನೆ.
ನಮಸ್ಕಾರ ರೀ. ಯಾರು ಫೋನ್ ಹಿಡ್ದಿ? ನಾ ಯಾರು ಖೂನ್ ಹಿಡಿದ್ರಿ? ಕನ್ನೂರು ಗಂಗವ್ವನ ಮಗ. ಗಂಗಾವತಿ ಮಗ. ಗೊತ್ತಾಯ್ತ್ರಿ? ನಾ 1968, 69, 70 ಇದೇ ಮನೆಗೆ ಬೆಳೆದೀನಿ ರೀ. ಇಲ್ಲಿ ದನಗಳು ಕಟ್ತಿದ್ರು. ಆ ಕಡೆ ಚಾವಡಿ ಇತ್ತು, ಅಲ್ಲಿ ಮುಕ್ಕೋದು ನೀವು ನೋಡಿಲ್ ಕಾಣಿಸ್ತದ. ಅವ್ರ ಮದಿಯಲ್ಲಿ ತಾಳೆ ಮದ್ವೆ ಆಗಿದ್ದಿಲ್ಲ. ನಿಮ್ದು ಇಲ್ಲೇ ಮನಿ ಅದ. ನಿಮ್ದು ಲವ್ ಮ್ಯಾರೇಜ್. ಸುರಪಾಣಿ ಹೇಳ್ತಿದ್ದ, ಅದಕ್ಕೆ ಹೇಳ್ತೀನಿ ನಾ. ಅವರು ಅವ್ರಿನ್ನ ಕಾಲೇಜ್ ಬಿಟ್ಟು ಬಂದ್ ಬಳಕ ನಂಗೆ ಹಚ್ಚಿ ಅದ್ರೊಳಗೆ ನೋಡಿದ್ನ. ಅವರು ಸಾಲಿಗೆ ಹೋಗೋರು, ನೋಡಿ ಸಾಲಿಗೆ ಹೋಗೋರು, ಅವ್ರು ಸೋಲಪುರಕ್ಕೆ ಹೋಗೋರು. ಒಟ್ಟು ಯಾರ ನಾವು ಸಣ್ಣವ್ರಿದ್ದ ಸುರಪಾಣ ಅಂತಿದ್ರಿ. ಅದಕ್ಕೆ ಕಿವ್ಯಾಗ ನನಗೆ ಒಟ್ಟ ನನ್ಗೆ ಹಚ್ಚಿ ಆದ ಬಳಕ ನಾ ನೋಡಿದವ್ರಿಗೆ. ಬಟ್ ನಿಮ್ಮ ಮನೆತನ ಜಿದ್ದಿಲಿ ಆಗ್ಯಾರ ಅವ್ರು. ಸುರಪಾಣ ನಿಮ್ಮನ್ನೇ ಆಗ್ತೀನಿ ಅಂತ ಹೇಳಿ ಜಿದ್ದು ಹಿಡ್ದಾಗ್ಯಾರ. ಇದು ನನಗೆ ಗೊತ್ತದ ಪಕ್ಕ, ನನಗೆ ಗೊತ್ತು. ನೋಡಿ ಬಂದಿರುತ್ತ ವಲ್ ಅಂದ್ರು. ಆದ್ರೆ ನಿಮ್ಮನ್ನೇ ಆತೀನಿ ಅಂತ ನಾವು ಕೇಳಿ ಅಲ್ರಿ. ನಾ ಅವನ ಮಧ್ಯದಲ್ಲಿ ಗೊತ್ತಾಗಿ ಕೇಳೀನಿ. ಅವನಿಗೆ ಬೇರೆ ಕಡೆಗೆ ಗಚ್ಚಿ ಮಾಡ್ಬೇಕಂತ ಮಾಡಿದ್ರು ಬಾಕಾದು. ಒಟ್ಟೆಲ್ಲಾನು ನಾವಲ್ಲ, ಆದ್ರೆ ಅದೇ ಆತೀನಿ ಅಂತಂದ. ನಾವು ಕೂತಿದ್ದೇವೆ ಇಲ್ಲೇ ಕೂತಾಗ ಮಾತಾಡಿದ್ದು ಹೇಳ್ತೀನಿ ನಿಮ್ಗೆ. ನಿಮಗೆ ಗೊತ್ತಿಲ್ಲ. ಮನ್ ಬೇಬಿನೂ ಅದೇ ನಂದು ಬೇಬಿಗ ನಿಮ್ಮ ಅಣ್ಣಗ್ ನೋಡ್ಲಿಕ್ಕೆ ನಾ ಕಾಲೇಜ್ ಬಿಟ್ಟು ಇಲ್ಲಿ ಬಂದ್ ಬಳಕ ನೋಡಿದ. ನಿಮ್ ಇತ್ತಾತ್ ಬರ್ರಿ. ನಿಮ್ಮ ಹೆಸರು ಏನು ಹೇಳ್ರಿ? ಸುಜಾತ. ಹೇಳ್ರಿ ಸುಜಾತ. ಪೂರ್ಣ ಹೆಸರು ಹೇಳ್ರಿ. ಮಾಮನ ಹೆಸರ, ನಿಮ್ಮ ಹೆಸರ, ಮಾಮನ ಹೆಸರ? ಕಾಶಿಬೈ. ಮಾಶಾಳೆ ಸುಜಾತ, ರುದ್ರಪ್ಪ. ಅದು ಹೋಲಿ ಬಿಡ್ರಿ ವೈನಿ. ಈಗ ರುದ್ರಪ್ಪಣ್ಣಗೆ ಹೊರಗೆ ಯಾಕೆ ಬಿಡ್ತೀರಿ ನೀವು? ಅವ್ರು ತಿರ್ಗಾಡ್ಕೊತ ಹೋಗ್ತಾರೆ. ಕಲಿತಾರ ಮಂದಿ ರಾಟಿ ಅದ. ನಿಮ್ ಹಿಡಿದಿಲ್ಲ? ದುಕಾನ್ದವ್ರು, ತೋಟದವ್ರು ಹೋಗ್ತಾರೆ. ಅವಾಗನೂ ತಿರುಗಾಡ್ತಿದ್ದ, ಈಗನೂ ತಿರುಗಾಡ್ತಾನ್ರಿ. ಈಗ ಬಿಟ್ಟು ತಿರ್ಗಾಡದಂಗೆ ಕುಂಡ್ರು ಬಿಡಲ್ಲ ಮನ್ಯಾಗ. ಕರ್ಕೊತ ಒಟ್ಟು ಮುಂಜಾನೆ ಹೋಗ್ಬಿಡ್ತಾನೆ ಹೊರಗೆ. ಬರ್ತಾರ್ರಿ. ಹೋಗೋದು ಬರೋದು ಅಂದ್ರೆ ಈಗ ಹೋಯ್ತಿಲ್ಲ ಮತ್ತೆ ಬರೋದು. ಮತ್ತ್ ಗೋಡೆ ಒಳಗ್ ಕೂತು ಊಟ ಗೀಟ ಮತ್ತೆ ಹೋಗುದು. ಒಟ್ಟು ಮನೆ ಟೈಮ್ ಬಸ್ ಆಗಲ್ಲ. ಊಟ ಆಗಲ್ಲ, ಸ್ವಲ್ಪ ಮನ್ಕೋತಾರ್ರಿ. ಇದು ಒಳಗಿನ ಮನಿ ಯಾರು ಮಾಡಿರೋದು? ಇದು ಒಳಗಿನ ಮನಿ ಇದು ಹ್ಯಾಂಗದಿಲ್ಲ, ಇದು ಹಂಗೆ ಐತಿ ಇದು. ಈ ಗಾಡಿ ಇದು ಎಷ್ಟನೇ ಇಸ್ವೆ ಕಟ್ಸಿರಿ ಇದನ್ನ? ಗಾಡಿ ಇಟ್ಟೇವ ಕಟ್ಟ. ಇದೆಲ್ಲ ಕನ್ಸ್ಟ್ರಕ್ಷನ್ ಎಷ್ಟನೇ ಇಸ್ವೆ ಆಗ್ಯದ? ಏನೋ ಮಾಡಿಲ್ಲ ರೀ. ಈ ವಿಧಿ ಗಾಡಿ ಎಸ್ಕೊಂಡ್ರ ಭಕ್ತ ಅಲ್ಲ ಗೊತ್ತಾಯ್ತ್ರಿ. ಈ ಕಡೆ ದನ ಕಟ್ತಿದ್ರು, ಈ ಕಡೆ ಚೌಡಿ ಇತ್ತು. ಪಡ್ಸಾಲ್ಗೆ ಅಂತೇವಲ್ಲ ನಾವು, ಪಡ್ಸಾಲ್ಗೆ ಇತ್ತು. ನಮ್ಮ ಮದಿಕ್ಕಿಂತ ಮೊದಲು ಕಟ್ಟಿರಲ್ಲ ಈ ಕಡೆ ಅದು ಕೇಳ್ತಾರ. ಅದು ಎಷ್ಟನೇ ಇಸ್ವಿಗೆ? 2000 ಕಟ್ಟಿರಿ. ಇದು ಹೆಂಗ ಎತ್ಕೊಳ್ಳೋದು ಕಟ್ತಿದ್ದಿಲ್ಲ, ಅದು 2000 ಇಸ್ವಿನಾಗ ಕಟ್ಟಾರ. ಇದೇ ಅನ್ನೋದು 2019. ಇದು ಆದ್ಮೇಲೆ 19 ವರ್ಷ ನಂತರ ಕಟ್ಟಿರಿ. ಮ್ಯಾಲ ಅದು ಜೇಜಿನಾಗ ಅದು ಪತ್ರ ಗಿತ್ರ ಹಾಕಿ ಇಟ್ಟಿತ್ತು. ಅಚ್ಚಾ ಅಚ್ಚಾ ಎಲ್ಲ ಪಾರ್ಗಳು ಆಡ್ತಾವ, ಎಲ್ಲ ಗಾಡಿ ದುಳಿಲಿ ಪತ್ರ ಹಾರೋದು ಮಾರೋದು ಅವು ಎಲ್ಲ ಲೂಸ್ ಆಗಿವು. ಎಲ್ಲಿ ಪಾರ್ಗಳು ಮೈ ಮೇಲೆ ಬೀಳ್ತಾವ ಇದು ಕಟ್ಕೊಂತಾವ. अच्छा अच्छा अच्छा. ಯಾನು ಬಿ ಕೈನೇ ಹಚ್ಚಿಲ್ಲ. ಗಾಡಿ ಹಚ್ಕೊಂಡ್ರೆ ಇಟ್ಟೆ ಹೊಲಗಳು ಎಲ್ಲ ಗೊತ್ತಿತ್ತು. ಬರೀ ನಡುವು ಕನ್ಸ್ಟ್ರಕ್ಷನ್ ಮಾಡಿರಿ ನೀವು. ಮಾಡಿಫಿಕೇಶನ್ ಮಾಡ್ಯಾರ ಅಷ್ಟೇ ಅಷ್ಟೇ. ಇದೇ ಪೂರಾ ಇದು ಹೊರಗೆ ಬೈಲಿತ್ತು. ಇದು ಅಡಿಗೆ ಮನಿ ಒಂದೇ ಇತ್ತಿದು, ತೆಗ್ನಾಗಿತ್ತು ಅದು. ಇವೆಲ್ಲ ನೆನಪಾತವ್ ನನಗೆಲ್ಲ. ಅಲ್ಲೇ ಬಂದು ಕುಚ್ಚಿ ಹಾಕೊಡಿ ಅವ್ರು. ಗಾಡಿ ಸಮರ್ಥ ಶೂಟಿಂಗ್ ತಗೊಂಡ್ ಹೋಗ್ಯಾರ. ಅದ್ರೊಳಗೆ ನಾ ಭಿಕ್ಷೆ ಲಗತ್ತಿದ್ದಿಲ್ಲ ಅಂಗಳಾಗ. ಪೂಜೆಗೆ ಸಮರ್ಥ ಪೂಜೆಗೆ ಸಂಬಳದ ಒಂದು ಶೂಟಿಂಗ್ ಮಾಡ್ಯಾರ ಇಲ್ಲಿ. ಒಂದು ವಾಸುದೇವ ಅನ್ನೋದು ಗಾಣ ಅದಲ್ಲ, ಜೋಳ ಹಾಕದ ಶೂಟಿಂಗ್ ಮಾಡಿವಿ. 2 ಶೂಟಿಂಗ್ ಆಗ್ಯಾವ ಇಲ್ಲಿ. ಒಂದು ಪೂರಿದು ನರ್ತನ ನೋಡಕ್ ಬಂದಿದ್ದು, ಅದು ಫಿಕ್ಸ್ ಇಲ್ಲಿ ಮಾಡಿದ್ದು. ಅದೊಂದು ಐಶ್ವರ್ಯ ನಾರ್ಕರ ಮತ್ತ ಗಂಡ ಹೆಂಡತಿ ಅವ್ರು ಇದ್ದವ್ರು. ಅಚ್ಚಾ ಅಚ್ಚಾ ಅಚ್ಚಾ. ಓಕೆ ಓಕೆ. ಈಗ ರುದ್ರಪ್ಪ ಇಲ್ಲಿ ಒಳಗೆ ಹೊಡಿ ಸ್ವಲ್ಪ. ಇದು ರುದ್ರಪ್ಪಣ್ಣಂದು ಹೌದಲ್ಲ? ಇದು ರುದ್ರಪ್ಪಣ್ಣ, ಅಚ್ಚಿಗಳಿ ಸುರಪ್ಪಣ್ಣ ಹೌದಲ್ಲ? ಇದು ಇಲ್ಲಿ ತನ ಅಖಂಡ ಕಟ್ಟಿಬಿಟ್ರಿ.
ಇದು ಕೊಟ್ಟಿಗೆ ಇದ್ದಿದ್ದು ಇದು ಪೂರ್ಣ ಖುಲ್ಲ ಐತ್ರಿ ಈ ಕಡೆ ಅದೇ ಕೊಟ್ಟಿಗೆ ಇದೆಲ್ಲ 2000 ಸಾಲ ಮಸ್ತ್ ಕನ್ಸ್ಟ್ರಕ್ಷನ್ ಮಾಡಿರಿ. ಇದು ಮುತ್ತನ ಕೈ ಬಂದಿದ್ದೆ ಅದು ಇದು ಇದು ಗಾಡಿ ಪೈಲ ದೇವ ಇದು ಕಟ್ಟಿಗೆದ ಲ್ಯಾಪ್ಟರ್ ಇದ್ದವಲ್ಲ ಖರಾಬ್ ಆಗಿವು ಅವೆಲ್ಲ ತೆಗೆದು ಮಾಡಿ ಜೆಸ್ ಹಾಕಿ ಇದು ಮಾಡಿ. ನೀವೇ ಮಾಡಿರಿ ಏನು ಕಾಕ ಅವ್ರು ಮಾಡಿರಿ? ಇಲ್ಲ ಇದನ್ನ ಇದು ಕೋಲಿ ಕೈ ಮೇಲೆ ಆಗಿದ್ದದ ರೀ. ಮುತ್ತನಕಾಯಿ ಖೋಲಿ ಆಗ್ಯದ ಇದು ಜಂತಿ ಹೇಳಿ ಇದು ಎಲ್ಲ ಇವ್ರು ಮಾಡ್ಯಾರ. ನೀವು ಈ ಖೋಲಿ ಗೊತ್ತ ನನಗೆ ಖೋಲಿ. ಇಲ್ಲಿ ಅಲ್ಲಿ ಬಳಸ್ತಿತ್ತಿಲ್ಲ ಇಲ್ಲ ಬರ್ರಿ ಎಲ್ಲರೂ ಕುಂಡ್ರಿ. ಕುಂದ್ರಿ. ಇವ್ರ ಹೆಸರು ನಿಮ್ಮ ಹೆಸರು? ಅಡ್ಡ ಹೆಸರು ಹೇಳಿ. ಕಲಬುರ್ಗಿ. 1968 1969 1970 70 ಮಧ್ಯ ಭಾಗ ನಾ ಗಲ್ಲದ ಮೇಲೆ ನಾನೇ ಕುಂಡಿರ್ತಿದ್ದೆ. ಈ ಅಂಗಡಿಯಾಗ ನಾನೇ ಕುಂಡಿರ್ತಿದ್ದೆ. 1968 69 ಕತೆ ಹೇಳೋಕತ್ತೀನಿ ನಿಮ್ಗೆ ನನಗೀಗ. ಓಕೆ ವೀಕ್ಷಕರೇ ನಮಸ್ಕಾರ. ನಾನು ಇವತ್ತು ಅಕ್ಕಲಕೋಟೆ ನಮ್ಮ ಮನೆದೆಲ್ಲ ತಮಗೆ ತೋರಿಸಿದ್ದೀನಿ, ನೋಡಿದ್ದೀರಿ. ಸ್ವಾಮಿ ಸಮರ್ಥ ಮಹಾರಾಜರ ದರ್ಶನವೂ ಆಯಿತು. ಈಗ ಹೋಗುವಾಗ ಈ ಅಂಗಡಿ ನೆನಪಾಯ್ತು ನನಗೆ. 1968 69 70 ಮಧ್ಯ ಭಾಗತ್ತನ ಈ ಗಲ್ಲದ ಮೇಲೆ ನಾನೇ ಕೂಡ್ತಿದ್ದೆ. ಅದು ನಮ್ಮ ಕಾಕನೂ ಕೂಡ್ತಿದ್ರು, ನಮ್ಮ ಅಣ್ಣದೇರು ಕೂಡ್ತಿದ್ರು. ಅವರೆಲ್ಲ ನಾ ಬಂದಾಗ ಸೂಟಿಗೆ ಬಂದಾಗ ನನಗೆ ಇಲ್ಲಿ ಕೂಡಿಸಿ ಅವ್ರ ಮನೆಗೆ ಹೋಗ್ತಿದ್ರು. ಈಗ ಅದನ್ನು ಈಗ ಮಾಲಕರು ಬೇರೆ ಅದಾರ. 55 ವರ್ಷಗಳ ನಂತರ ನಾನು ಇಲ್ಲಿ ಬಂದಿದ್ದೀನಿ ಅಕ್ಕಲಕೋಟೆಗೆ. ನನಗೆ ಅಠವಾಣ ಇದು ನೆನಪಾಯ್ತಿದ್ದು, ಅದಕ್ಕೆ ಬಂದಿದ್ದೀನಿ. ಸರಿ ಸರ್, ಇದು ಹಿಡಿದು ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಸಚಿನ್ ಕಲಬುರ್ಗಿ. ಸಚಿನ್ ಕಲಬುರ್ಗಿ. ನೀವು ಎಷ್ಟನೇ ವರ್ಷದಿಂದ ಮಾಡ್ತಾ ಇದ್ದೀರಿ? ಇದು ಈಗ ನಮ್ಮದು ಆಯಿತು ಅಂದ್ರೆ ಭೀ 40 ವರ್ಷ ಹಿಡಿದಿದ್ದು ಆದ್ರೆ ಇಲ್ಲಿ ಅದ ಅಂಗಡಿ 40 ವರ್ಷ ಅಂದ್ರೆ 80ರಿಂದ. 1980 ಪಾಸೂನ್. 1980ರಿಂದ ಇವ್ರು ಮಾಡ್ತಾ ಇದ್ದಾರೆ. ಇವರು ಇವರು ನಮ್ಮ ಅಣ್ಣನ ಮಗ ಸಂಜಯ್ ಮಾಶಾಳೆ ಅಂತ. ಇವ್ರದ್ದು ವ್ಯಾಪಾರ ಇಲ್ಲಿ ಹೋಲ್ಸೇಲ್. ಈ ಅಂಗಡಿ ಒಳಗೆ ಕೂತಿದ್ದು ಭಾಳ ನೆನಪವು ನನಗೆ. ಅದಕ್ಕಾಗಿ ಈ ಅಂಗಡಿ ಶೂಟಿಂಗ್ ತೋರಿಸ್ಲಿಕತ್ತೀನಿ. ಇದೆಲ್ಲ ಅಂಗಡಿ ಒಳಗೆ ಹೊಡೆದು ಇದು ಹೊಡೆದು ಒಳಗೆ ಹೊಡಿ ಇದೆಲ್ಲ ಅಂಗಡಿ ಎಷ್ಟು ಕಡೆ. ಈ ಅಂಗಡಿ ಒಳಗೆ ನೋಡ್ರಿ, ಇದೆಲ್ಲ ಅವಾಗ ನಾ ಕೈ ಆಡಿಸಿದ್ದ ಅಂಗಡಿ. ಒಳಗೊಂದು ರೂಮ್ ಅದಲ್ರಿ. ಅದೇ ಒಳಗೆ ಹೋಗ್ತಿದ್ದೆವು, ಎಲ್ಲ ಬೆಲ್ಲ ಆಗಿಲ್ಲ ಅಲ್ಲೇ ಇಡ್ತಿದ್ದೆವು. ನೋಡ್ರಿ ಎಷ್ಟು ನೆನಪು ಬರ್ತಾಯಿದೆ. ಗಲ್ಲ ಎಲ್ಲ ಇಲ್ಲೇ ಅದು ಮೊದಲಿರೋದು, ಇಲ್ಲೇ ಇಟ್ಟಿದ್ರು, ಚೇಂಜ್ ಏನಾಗಿಲ್ಲ. ಇಲ್ಲೇ ಕೂಡ್ತಿದ್ದೆವು, ಇಲ್ಲೇ ಗಲ್ಲ ಇತ್ತು. ಓಕೆ, ಥ್ಯಾಂಕ್ಸ್ ರೀ ಕಲಬುರ್ಗಿ ಅವ್ರು. ನಿಮ್ಮ ಖುದ್ದೂರು ರೀ? ಕಲಬುರ್ಗಿ ಕಲಬುರ್ಗಿ. ಇಲ್ಲಿ ಬಂದು ಸಾಯ್ಕಾಗ ಮನೆ ಎಲ್ಲಿ ಅದ ನಿಮಗೆ?